ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಎ ಟು ಝೆಡ್ ಕ್ಯಾಡ್ ಕ್ಲಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ಗಳು ಅಂದ್ರೆ ಒಂದು ಡ್ರಾಯಿಂಗ್ ಶುರು ಮಾಡೋಕ್ಕೂ ಮುಂಚೆ ಏನೇನೆಲ್ಲ ಇಂಪಾರ್ಟೆಂಟ್ ಬೇಸಿಕ್ ಸೆಟ್ಟಿಂಗ್ಸ್ಗಳು ಸೆಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ಬೇಸಿಕ್ ಸೆಟ್ಟಿಂಗ್ಸ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ಸೆಟ್ಟಿಂಗ್ಸ್ ಗಳಂದ್ರೆ ಅದು ಯೂನಿಟ್ಸ್ ಮತ್ತೆ ಲಿಮಿಟ್ಸ್. ಸೊ ಮೊದಲನೇದಾಗಿ ಯೂನಿಟ್ಸ್. ಸೊ ಯೂನಿಟ್ ಸೆಟ್ ಮಾಡಕ್ಕೆ UN ಎಂಟರ್ ಅಂತ ಕೊಡ್ತೀನಿ, ಅಥವಾ UN ಸ್ಪೇಸ್ ಬಟನ್ ಆದ್ರೂ ಯೂಸ್ ಮಾಡಬಹುದು. ನಾನಿಲ್ಲಿ UN ಎಂಟರ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಡ್ರಾಯಿಂಗ್ ಯೂನಿಟ್ಸ್ ಅನ್ನೋ ಪೇಜ್ ಓಪನ್ ಆಗಿದೆ. ಇಲ್ಲಿ ಆಲ್ರೆಡಿ ಡೆಸಿಮಲ್ ಅಲ್ಲಿ ಇದೆ. ಪ್ರೆಸಿಷನ್ ನೀವು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಸೊ ಮಿಲಿಮೀಟರ್ ಅಲ್ಲಿ ಇರೋದ್ರಿಂದ ಇಲ್ಲಿ 0.000. ಸೊ ಇನ್ ಕೇಸ್ ನಮ್ಗೆ ಆರ್ಕಿಟೆಕ್ಚರಲ್ ಅಲ್ಲಿ ನಾವು ಯೂನಿಟ್ಸ್ ಸೆಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಬಹುದು ಆಟೋಮೆಟಿಕ್ ಫೀಟ್ ಇಂಚಸ್ ಅಲ್ಲಿ ತಗೊಂಡಿದೆ. ಸೊ ನಾವು ಇಲ್ಲಿ ಕೂಡ ಫೀಟ್ ಇಂಚಸ್ ಅಲ್ಲಿ ಯೂನಿಟ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ನಾವು ಇಂಜಿನಿಯರ್ ಅಲ್ಲಿ ಇಟ್ಕೊಳ್ತೀನಿ ಅಂತಂದ್ರೆ ಇಲ್ಲಿ ಕೂಡ ನಾವು ಫೀಟ್ ಇಂಚಸ್ ಅಲ್ಲಿ ಇಟ್ಕೊಳ್ಬೇಕು. ನಾನೀಗ MM ಅಲ್ಲಿ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಸೊ ಡೆಸಿಮಲ್ ಅಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ನೋಡಬಹುದು ಪ್ರೆಸಿಷನ್ ಕೂಡ 0.000 ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು. ಸದ್ಯಕ್ಕೆ ನಾನು 0.000 ನ ಇಟ್ಕೊಳ್ತೀನಿ. ಡೆಸಿಮಲ್ ಅಲ್ಲಿ ಸೆಂಟಿಮೀಟರ್ ಮತ್ತೆ ಮಿಲಿಮೀಟರ್, ಮೀಟರ್ ಅಲ್ಲಿ ವರ್ಕ್ ಮಾಡಬಹುದು. ಆರ್ಕಿಟೆಕ್ಚರ್ ಇಂಜಿನಿಯರ್ ಇದ್ದಾಗ ಫೀಟ್ ಇಂಚಸ್ ಅಲ್ಲಿ ನೀವು ಯೂನಿಟ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಓಕೆ ಅಂತ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈಗ ಯೂನಿಟ್ಸ್ ಮಿಲಿಮೀಟರ್ ಅಲ್ಲಿ ಸೆಟ್ ಆಗಿದೆ. ಯೂನಿಟ್ಸ್ ನ ಸಾಮಾನ್ಯವಾಗಿ ನಾವು ಒಂದ್ ಯಾವುದೇ ಡ್ರಾಯಿಂಗ್ ಶುರು ಮಾಡೋಕ್ಕೂ ಮುಂಚೆ ಡ್ರಾಯಿಂಗ್ ನ ರಿಕ್ವೈರ್ಮೆಂಟ್ ಅಂದ್ರೆ ಡ್ರಾಯಿಂಗ್ ನ ನಾವೇನ್ ಮಿಲಿಮೀಟರ್ ಅಲ್ಲಿ ವರ್ಕ್ ಮಾಡ್ತೀವ, ಫೀಟ್ ಇಂಚಸ್ ಅಲ್ಲಿ ಮಾಡ್ತೀವ, ಮೆಜರ್ಮೆಂಟ್ ಎಲ್ಲಾನು ನಮ್ಗೆ ಈಗ MM ಅಲ್ಲೇ ತೋರಿಸುತ್ತೆ. ಏನಕ್ಕಂದ್ರೆ ನಾವೀಗ MM ಅಲ್ಲಿ ಸೆಟ್ ಮಾಡಿರೋದ್ರಿಂದ. ಇನ್ ಕೇಸ್ ನಿಮ್ಗೆ ಫೀಟ್ ಇಂಚಸ್ ಅಲ್ಲಿ ಬೇಕು ಅಂತಂದ್ರೆ ನಾರ್ಮಲಿ ಆರ್ಕಿಟೆಕ್ಚರ್ ಅಲ್ಲಿ ಇಟ್ಕೊಂಡು ಫೀಟ್ ಇಂಚಸ್ ಅಲ್ಲಿ ಯೂನಿಟ್ ಸೆಟ್ ಮಾಡ್ಕೊಂಡು ಓಕೆ ಕೊಡಬೇಕು. ಸೊ ಈ ತರ ಯೂನಿಟ್ ನ ಸೆಟ್ ಮಾಡಬಹುದು. ಸೊ ನೆಕ್ಸ್ಟ್ ಲಿಮಿಟ್ಸ್. ಲಿಮಿಟ್ಸ್ ಅಂದ್ರೆ ಏನಂದ್ರೆ ಇಲ್ಲೇನ್ ಕಂಪ್ಲೀಟ್ ಆಗಿ ಸ್ಕ್ರೀನ್ ಮೇಲೆ ನಿಮ್ಗೆ ಗ್ರಾಫಿಕ್ಸ್ ವಿಂಡೋಸ್ ಕಾಣಿಸ್ತಾ ಇದೆ. ಇದನ್ನ ಡ್ರಾಯಿಂಗ್ ಏರಿಯಾ ಅಥವಾ ಡಿಸ್ಪ್ಲೇ ಅಂತಾನು ಕರಿತೀವಿ, ಡ್ರಾಯಿಂಗ್ ಏರಿಯಾ ಅಂತಾನು ಕರಿತೀವಿ, ಅಥವಾ ಗ್ರಾಫಿಕ್ ವಿಂಡೋ ಅಂತಾನು ಕರಿತೀವಿ. ಇದು ಅನ್ಲಿಮಿಟೆಡ್ ಏರಿಯಾ ಇದ್ದಿರುತ್ತೆ. ಎಷ್ಟೇ ಝೂಮ್ ಮಾಡಿದ್ರು ಇದಕ್ಕೆ ಎಂಡ್ಲೆಸ್ ಏರಿಯಾ ಇರುತ್ತೆ ಇಲ್ಲಿ. ಸೊ ಇದನ್ನ ನಾವು ಏನ್ ಡ್ರಾಯಿಂಗ್ ಮಾಡ್ಕೋತೀವಿ ಅದ್ರ ಅಕಾರ್ಡಿಂಗ್ಲಿ ನಾವು ಪೇಜ್ ನ ಸೆಟ್ ಮಾಡ್ಕೋಬೇಕು. ಅದು ಹೇಗ್ ಮಾಡೋದು ಅಂತಂದ್ರೆ ಅದಕ್ಕೂ ಮುಂಚೆ ಇಲ್ಲಿ Y ಆಕ್ಸಿಸ್ ಮತ್ತೆ X ಆಕ್ಸಿಸ್ ಕಾಣುತ್ತಿದೆಯಲ್ಲ, ಇದನ್ನ ನಾವು ಒರಿಜಿನ್ ಪಾಯಿಂಟ್ ಅಥವಾ ಒರಿಜಿನ್ ಆಕ್ಸಿಸ್ ಅಂತಾನು ಕರಿತೀವಿ. ಸೊ ಇದು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಪೇಜ್ ನ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಸಪೋಸ್ ನಾನೀಗ 10,000 ಅಂದ್ರೆ 10 ಮೀಟರ್ ನಾನೀಗ MM ಅಲ್ಲಿ ಯೂನಿಟ್ ಸೆಟ್ ಮಾಡ್ಕೊಂಡಿರೋದ್ರಿಂದ 10,000 ಎಂಟರ್. ಸೊ ಇಲ್ಲಿ ನೋಡಬಹುದು ಲೈನ್ ಇಷ್ಟು ಚಿಕ್ಕದಾಗಿ ಓಪನ್ ಆಗಿದೆ. ಝೂಮ್ ಮಾಡಿದಾಗ ಮಾತ್ರ ಕಾಣಿಸುತ್ತೆ. ಇದು ಈ ತರ ಆಗ್ಬಾರ್ದು ಅಂದ್ರೆ ನಾವು ಪೇಜ್ ಸೆಟಪ್ ನ ಮಾಡ್ಕೊಳ್ಬೇಕು, ಅಂದ್ರೆ ಲಿಮಿಟ್ ನ ಸೆಟ್ ಮಾಡ್ಕೋಬೇಕು. ನಮ್ ಡ್ರಾಯಿಂಗ್ ಏರಿಯಾ ಇಷ್ಟೇ ಲಿಮಿಟ್ ಅಂತ ಸೆಟ್ ಮಾಡ್ಕೊಂಡು ಅದರಲ್ಲಿ ನಾವು ಡ್ರಾಯಿಂಗ್ ಮಾಡಿದ್ರೆ ನಾವು ಹಾಕುವಂತ ಲೈನು ನಾವೇನ್ ಪೇಜ್ ಸೆಟಪ್ ಮಾಡ್ಕೊಂಡಿರ್ತೀವಿ ಅಷ್ಟ್ರ ಒಳಗಾಗಿ ಕಾಣಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಲಿಮಿಟ್ ನ ಸೆಟ್ ಮಾಡ್ತೀವಿ, ಡ್ರಾಯಿಂಗ್ ಏರಿಯಾನ ಸೆಟ್ ಮಾಡ್ಕೊಂಡಿರ್ತೀವಿ. ಈಗ ಎಕ್ಸಾಂಪಲ್ಗೆ LIM. ಸೊ ಲಿಮಿಟ್ ನ ಸೆಟ್ ಮಾಡ್ತಾ ಇದೀನಿ. ಈಗ LIM ಲಿಮಿಟ್ ನ ಶಾರ್ಟ್ ಕಟ್ ಕೀ. ಸೊ ಇದು LIM ಎಂಟರ್ ಅಂತ ಕೊಡಬೇಕು. ಸೊ ಇಲ್ಲಿ ಕೇಳ್ತಾ ಇದೆ ಸ್ಪೆಸಿಫೈ ಲೋವರ್ ಲೆಫ್ಟ್ ಕಾರ್ನರ್. ಸೊ ಲೋವರ್ ಲೆಫ್ಟ್ ಕಾರ್ನರ್ ಅಂದ್ರೆ ಈ ಒರಿಜಿನ್ ಪಾಯಿಂಟ್ ಗೆ ಲೋವರ್ ಲೆಫ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಸೊ ಇದು ಯಾವಾಗ್ಲೂ 0 ಇರಬೇಕು. ಸೊ ನಾನು 0,0 ಎಂಟರ್. ಸೊ ಇದು ಕಾರ್ನರ್ ಮುಗೀತು. ವ್ಯಾಲ್ಯೂ 0 X ಆಕ್ಸಿಸ್ ಕೂಡ 0 ಮತ್ತೆ Y ಆಕ್ಸಿಸ್ ಕೂಡ 0. ನೆಕ್ಸ್ಟ್ ಅಪ್ಪರ್ ರೈಟ್ ಕಾರ್ನರ್ ಇಲ್ಲೆಲ್ಲೋ ಇದೆ. ಸೊ ನಾವು ಏನ್ ಪೇಜ್ ಸೆಟ್ ಮಾಡ್ಕೋತೀವಿ ಅದರದ್ದು ಕಾರ್ನರ್ ಇಲ್ಲೆಲ್ಲೋ ಇದೆ, ಅಪ್ಪರ್ ರೈಟ್ ಕಾರ್ನರ್. ಸೊ ಅದನ್ನ ನಾನು ಸೆಟ್ ಮಾಡ್ಕೋಬೇಕು. ನಾನು 10,000 MM ಒಂದು ಲೈನ್ ತಗೋತಾ ಇದೀನಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಏರಿಯಾ ಜಾಸ್ತಿ ಇಟ್ಕೋಬೇಕು. ಅಂದ್ರೆ 12,000, 12,000 ಎಂಟರ್. ಸೊ ಈಗ ಪೇಜ್ ಸೆಟಪ್ ಆಗಿದೆ. ಮತ್ತೆ ನಾನು ಲೈನ್ ತಗೊಂಡು ಈಗ ಚೆಕ್ ಮಾಡ್ತೀನಿ. ನಾನು 10,000 ಎಂಟರ್. ಈಗಲೂ ಕೂಡ ಅಲ್ಲೇ ಅಷ್ಟೇ ಚಿಕ್ಕದಾಗಿ ಲೈನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಏನ್ ಸ್ಟೆಪ್ ಮಾಡಬೇಕು ನಾವು ಲಿಮಿಟ್ ಸೆಟ್ ಆದ್ಮೇಲೆ ಅಂತಂದ್ರೆ Z ಎಂಟರ್, A ಎಂಟರ್. ಸೊ ಇದೇನಂತಂದ್ರೆ ಝೂಮ್ ಆಲ್ ಅಂತ ಅರ್ಥ. Z ಎಂಟರ್, A ಎಂಟರ್. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಏನ್ ಪೇಜ್ ಸೆಟಪ್
ಲಿಮಿಟ್ ಸೆಟ್ ಮಾಡ್ಕೊಂಡಿರ್ತೀವಿ ಡ್ರಾಯಿಂಗ್ ಏರಿಯಾ ಲಿಮಿಟ್, ಅಷ್ಟು ಮಾತ್ರ ಸ್ಕ್ರೀನ್ ಮೇಲೆ ತೋರಿಸುತ್ತೆ, ಮಿಕ್ಕಿದೆಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಇರುತ್ತೆ. ಬಟ್ ನಾವ್ ಏನ್ ಸೆಟ್ ಮಾಡ್ಕೊಂಡಿರ್ತೀವಿ ಲಿಮಿಟ್ ಅಷ್ಟು ಮಾತ್ರ ಇಲ್ಲಿ ತೋರಿಸಿರುತ್ತೆ ಸ್ಕ್ರೀನ್ ಮೇಲೆ. ಚೆಕ್ ಮಾಡಕ್ಕೆ ನಾನು ಡೈಮೆನ್ಷನ್ ಇಂದ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇಡಿ ನೋಡ್ಬೋದು ನೀವು 12,000 ಪೇಜ್ ನ ಸೆಟ್ ಆಗಿದೆ. ಈಗ ಅದಾದ್ಮೇಲೆ ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಈ ತರ ಇನ್ನು ನಾವು ಪೇಜ್ ಏನ್ ಸೆಟ್ ಮಾಡ್ಕೊಂಡಿದೀವಿ ಅಷ್ಟು ಮಾತ್ರ ಕಾಣಿಸ್ಕೋಬೇಕು ಸ್ಕ್ರೀನ್ ಮೇಲೆ ಅಂತಂದ್ರೆ ಗ್ರಿಡ್ ಎಂಟರ್, ಇಲ್ಲಿ ಲಿಮಿಟ್ಸ್ ಅಂತ ಟೈಪ್ ಕ್ಲಿಕ್ ಮಾಡಬೇಕು ಲಿಮಿಟ್ ಮೇಲೆ. ಡಿಸ್ಪ್ಲೇ ಗ್ರಿಡ್ ಬಿಯಾಂಡ್ ಲಿಮಿಟ್ಸ್ ಅಂತ ಕೇಳ್ತಾ ಇದೆ, ಸೊ ನೋ ಅಂತ ಹೇಳಬೇಕು. ಇವಾಗ ನೋಡ್ಬೋದು ನಾವೇನ್ ಪೇಜ್ ಸೆಟಪ್ ಮಾಡ್ಕೊಂಡಿರ್ತೀವಿ ಅಷ್ಟು ಮಾತ್ರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೂ ಈಗ ಝೂಮ್ ಆಲ್ ಮಾಡೋಣ, ಝೆಡ್ ಎಂಟರ್ ಎ ಎಂಟರ್, ನೋಡಿ ಸ್ಕ್ರೀನ್ ಮೇಲೆ ಮಾತ್ರ ತೋರಿಸುತ್ತೆ ಅಂತ ಹೇಳಿದ್ದೆ. ಸೊ ನಾವು ಏನ್ ಪೇಜ್ ಸೆಟಪ್ ಮಾಡ್ಕೊಂಡಿದೀವಿ ಅಷ್ಟು ಮಾತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಈಗ ಚೆಕ್ ಮಾಡೋದಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಸೊ ನೋಡ್ಬೋದು 12,000 ಅಪ್ರಾಕ್ಸಿಮೇಟ್ ಅಂದ್ರೆ ನಾನು ನಿಯರ್ ಬೈ ಡೈಮೆನ್ಷನ್ ತಗೊಂಡಿದ್ದೀನಿ. ಸೊ 12,000 ಸೆಟ್ ಆಗಿದೆ. ಇದು ನಮ್ಮ ಡ್ರಾಯಿಂಗ್ ಏರಿಯಾ. ನಾವು ಇದರಲ್ಲೇ ಮಾಡ್ಕೋಬೇಕು ಅಂತಂದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು. ಈಗ ನಾನು 10,000 mm ಇರೋ ಲೈನ್ ನಾನು ಡ್ರಾ ಮಾಡ್ತೀನಿ. ಈಗ ಎಂಟರ್, ನೋಡ್ಬೋದು ನೀವು ಆ ಡ್ರಾಯಿಂಗ್ ಏರಿಯಾದಲ್ಲೇ ದೊಡ್ಡದಾಗಿ ನಾವು ಕನ್ವೀನಿಯಂಟ್ ಆಗಿ ಕಾಣೋ ತರ ಈಗ ಲೈನ್ ಡ್ರಾ ಆಗಿದೆ. ಸೊ 10,000 ಎಂಟರ್, ನೋಡ್ಬೋದು ಈ ತರ ಪೇಜ್ ನ ಸೆಟ್ ಮಾಡ್ಕೋಬೇಕು.